ಅವ್ರೇನೋ ಶಾಪ್ಗಳು ಜಾಮ ಇಂದು ಸಂಜೆ ಇನ್ನೇನು ಎಲ್ಲ ಕಾರ್ಮಿಕರು ಕೂಡ ಮನೆಗಳಿಗೆ ಹೊರಡಬೇಕು. ಸಂಜೆ 5 ಗಂಟೆಯ ಸಂದರ್ಭದಲ್ಲಿ ಸಣ್ಣದಾಗಿ ಕಾಣಿಸಿಕೊಂಡಂತಹ ಹೊಗೆ ನೋಡ್ತಾ ಇದ್ದಂತೆಯೇ ಬೆಂಕಿಯ ಕೆನ್ನಾಲಿಗೆ ರುದ್ದ ನರ್ತನವನ್ನೇ ಆರಂಭಿಸಿತು. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ಏರಿಯನ್ ಟೆಕ್ನಾಲಜೀಸ್ ಕಂಪನಿಯಲ್ಲಿ ಇದ್ದಕ್ಕಿದ್ದಂತೆ ಈ ಒಂದು ಬೆಂಕಿಯ ಅವಘಡ ಇಡೀ ಕಾರ್ಮಿಕರನ್ನೇ ಬೆಚ್ಚಿ ಬೀಳಿಸಿತ್ತು. 100ಕ್ಕೂ ಹೆಚ್ಚು ಕಾರ್ಮಿಕರು ಈ ಒಂದು ಕಾರ್ಖಾನೆಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಸಂಜೆ 5:20 ವೇಳೆಗೆ ಈ ಒಂದು ಅವಘಡ ಸಂಭವಿಸೇ ಬಿಟ್ಟಿತ್ತು. ನೋಡ್ತಾ ಇದ್ದಂತೆ ಬೆಂಕಿಯ ರುದ್ರ ನರ್ತನ ಮುಗಿಲು ಮುಟ್ಟಿತ್ತು. ಬೆಂಕಿಯ ಕೆನ್ನಾಲಿಗೆ ಮುಗಿಲೆತ್ತರಕ್ಕೆ ಆರ್ತಾ ಇತ್ತು. ನೋಡ್ತಿದ್ದಂತವರ ಎದೆ ಜಲ್ ಎನ್ಸಿತ್ತು. ಕಾರ್ಮಿಕರು ಎಲ್ಲರೂ ಕೂಡ ಗಾಬರಿಗೆ ಒಳಗಾಗಿ ಎಲ್ಲರೂ ಓಡಿ ಬಂದ್ರು. ಅಗ್ನಿಶಾಮಕ ದಳಕ್ಕೆ ವಿಷಯವನ್ನ ಮುಟ್ಟಿಸಿದರು. 3 ಅಗ್ನಿಶಾಮಕ ವಾಹನಗಳು ಬಂದು ಸತತ 3 ಗಂಟೆಗಳ ಕಾಲ ಹರಸಾಹಸ ಪಟ್ಟು ಬೆಂಕಿಯನ್ನು ಹತೋಟಿಗೆ ತರಲು ಪ್ರಯತ್ನಿಸಿದಂತ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೊರಗಡೆ ಕಳಿಸೋ ಅವ್ರನ್ನೆಲ್ಲ ಏನಕ್ಕೆ ನಿಂತಿದ್ದಾರೆ ಅಲ್ಲಿ? ಅವ್ರೇನೋ ಶಾಪ್ಗಳು ಜಾಮ್ ಆಗ್ಬಿಟ್ಟಿದೆ. ಹೌದಾ? ಹಾಂ. ಹೌದು, ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಏರಿಯನ್ ಟೆಕ್ನಾಲಜೀಸ್ ಕಂಪನಿಯಲ್ಲಿ ಇದ್ದಕ್ಕಿದ್ದಂತೆ ಸಂಜೆ ಕಾಣಿಸಿಕೊಂಡಂತಹ ಸಣ್ಣ ಕಿಡಿ ಇಡೀ ಕಂಪನಿಯನ್ನು ಆವರಿಸಿತು. ಕಾರುಗಳಿಗೆ ಬಳಸಲ್ಪಡುವಂತಹ ಡೆಕೋರೇಟಿವ್ ವಸ್ತುಗಳನ್ನು ತಯಾರಿಸುವಂತಹದ್ದು ಹಾಗೆಯೇ ಪ್ಲಾಸ್ಟಿಕ್ ವಸ್ತುಗಳನ್ನು ಹೊಂದಿರತಕ್ಕಂಥ ಕಾರ್ಖಾನೆಯಲ್ಲಿ ಬೆಂಕಿ ರುದ್ರ ನರ್ತನವನ್ನೇ ತೋರಿಸಿತ್ತು. ಈ ಒಂದು ಬೆಂಕಿಯ ರುದ್ರ ನರ್ತನಕ್ಕೆ ಲಕ್ಷಾಂತರ ರುಗಳ ವಸ್ತುಗಳು ಸುಟ್ಟು ಕರಕಲಾಗಿದೆ. ಈ ಒಂದು ಘಟನೆಯಿಂದ ಕಾರ್ಮಿಕರು ಮತ್ತು ಆಡಳಿತ ಮಂಡಳಿಯವರು ಶಾಕ್ ಆಗಿದ್ದಾರೆ. ಈ ಒಂದು ಬೆಂಕಿ ಅವಘಡಕ್ಕೆ ನಿಖರವಾದಂತಹ ಕಾರಣ ಇನ್ನೂ ತಿಳಿಯಬೇಕಿದೆ. ಈ ಒಂದು ಬೆಂಕಿ ಅವಘಡದ ಬಗ್ಗೆ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿಯಾಗಿರುವಂತಹ ನಾಗರಾಜ್ ರವರು ವಿವರಿಸಿದ್ದು ಹೀಗೆ. Apa sih depan ini gitu Pak? Boleh saya pada beli ya? मारो जो कौन है जो पत्ता हमारा और निकल दिया। ठीक है, अच्छा कर रहे। अरे आना आना निया जोड़ जो ना इसमें मैन्युफैक्चरिंग क्या है? गाड़ी है ना कि पानी पे Jangan
ಓಕೆ, ನಮಗೆ ಸಮಯ 17:56ಕ್ಕೆ ಕಾಲ್ ಬಂದ ತಕ್ಷಣ ನಮ್ಮ ನಿಯರ್ ಬೈ ಎಲೆಕ್ಟ್ರಾನಿಕ್ ಫೈರ್ ಸ್ಟೇಷನಿಂದ ವಾಟರ್ ಬೋದರ್ ವೆಹಿಕಲ್ ನಮ್ಮ ಸ್ಟಾಫ್ ಬಂದಿದ್ದಾರೆ. ಬಂದ ತಕ್ಷಣ ಇಲ್ಲಿ G+1 ಫ್ಲೋರ್ ಬಿಲ್ಡಿಂಗ್ ಇದೆ, ಅದು ಏರಿಯನ್ ಟೆಕ್ನಾಲಜಿ ಲಿಮಿಟೆಡ್ ಅಂತೇಳಿ. ಇನ್ನು ಕಾರ್ದು ಆಟೋ ಇಂಟೀರಿಯರ್ಸ್ ಮಾಡ್ತಾರೆ, ಲೈಕ್ ವೀಲ್ ಪ್ಲಾಸ್ಟಿಕ್ ವೀಲ್ ಮಾಡ್ತಾರೆ, ಮತ್ತು ಒಳಗಡೆ ಪ್ಯಾನಲ್ ಇರ್ತದೆ, ಅಥವಾ ಡಿಸೈನ್ ಮಾಡ್ತಕ್ಕಂಥದ್ದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಇಲ್ಲಿರ್ತಕ್ಕಂಥ ಕಾರ್ನರಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಥವಾ ಬ್ಯಾಟ್ರಿ ಸರ್ಕ್ಯೂಟ್ ಆಗಿ ಫೈರ್ ಇದೆ ಅಂತೇಳಿ ಅವರು ಪ್ರತ್ಯಕ್ಷ ನೋಡ್ತಾ ಇದ್ದಾರೆ. ಅದು ಫೈರು ಮೇಲ್ಗಡೆ ಫಸ್ಟ್ ಫ್ಲೋರ್ ಸ್ಪ್ರೆಡ್ ಆಗಿ ಫಸ್ಟ್ ಫ್ಲೋರ್ ಇರ್ತಕ್ಕಂಥ ಪ್ಲಾಸ್ಟಿಕ್ ಮೆಟೀರಿಯಲ್ಸು ಮತ್ತು ಸ್ಟೋರೇಜ್ ಇದಕ್ಕೆ ಫೈರ್ ಆಗಿದೆ. ಇದನ್ನು ಕಂಪ್ಲೀಟಿಗೆಲ್ಲ ಈಗ ಹತೋಟಿಗೆ ತೊಗೊಂಡಿದ್ದೀವಿ. ನಮ್ಮ ಸರ್ಜಾಪುರ ವೆಹಿಕಲಿಂದ ಒಂದು ಬಂದಿದೆ, ಟೋಟಲ್ 2 ವಾಟರ್ ಬೋದರ್ ವೆಹಿಕಲಿಂದ ಕಂಪ್ಲೀಟ್ ಆಗಲೇ ಎಲ್ಲ ಫೈರಲ್ಲಿ ಆರಿಸಿದೆ. ಇನ್ನೊಂದು ಸೆಗ್ರಿಗೇಷನ್ ಸ್ವಲ್ಪ ಕೂಲಿಂಗ್ ಮಾಡ್ತಾ ಇದೆ. ಸರ್, ಎಷ್ಟು ಜನ ಕೆಲಸ ಮಾಡ್ತಿದ್ರು? ಯಾರಿಗಾದ್ರೂ ಏನಾದರೂ ಸಮಸ್ಯೆ ಆಗಿದೆ, ತೊಂದರೆ ಆಗಿದೆ? ಇಲ್ಲ, ಸದ್ಯ ಯಾರಿಗೂ ಆ ಥರ ಏನು ಕ್ಯಾಶುಯಾಲಿಟಿ ಯಾರೇನು ಆಗಿಲ್ಲ. ಅವರು ವರ್ಕ್ ಮಾಡ್ತಾ ಇದ್ರು ಕೆಲವರು. ಅವ್ರು ನೋಡಿದ ತಕ್ಷಣ ಇಮಿಡಿಯೇಟಾಗಿ ಮೆಸೇಜ್ ಕೊಟ್ಟಿದ್ದಾರೆ. ನಮ್ಮ ಸ್ಥಳದಲ್ಲಿರ್ತಕ್ಕಂಥ ಅಗ್ನಿಶಾಮಕ ಘಟನೆಯಿಂದ ವಾಹನ ತ್ವರಿತವಾಗಿ ಬಂದು ಕಾರ್ಯಪ್ರವೃತ್ತರಾಗಿದೆ. ಕಂಪನಿ ಹೆಸರೇನು ಇದೆ, ಎಲ್ಲಿರೋದು? ಏರಿಯನ್ ಟೆಕ್ನಾಲಜಿ ಲಿಮಿಟೆಡ್ ಅಂತೇಳಿ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ನಷ್ಟ ಎಷ್ಟಾಗಿದೆ ಅಂತ ಹೇಳ್ತಾರೆ? ನಷ್ಟ ಇನ್ನೂ ಅದನ್ನು ಪರಿಶೀಲಿಸಬೇಕು. ಅವರು 10-15 ಕೋಟಿ ಅಂತ ಹೇಳ್ತಾರೆ, ಬಟ್ ಅದನ್ನು ಕಂಪ್ಲೀಟ್ ವ್ಯಾಲ್ಯೂಯೇಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಏನು ಮೆಜರ್ಸ್ ತೊಗೊಂಡಿದ್ರು ಕಂಪನಿ? ಸದ್ಯಕ್ಕೆ ಈಗ ಎಲ್ಲ ಫೈರ್ ಆಗೋದ್ರಿಂದ ಸ್ಮೋಕ್ ತುಂಬಿಕೊಂಡು ಸ್ವಲ್ಪ ಎಲ್ಲ ಇದು ಮಾಡ್ತಾ ಇದ್ದೀವಿ. ನಮಗೆ ಎಕ್ಸ್ಟಿಂಗ್ವಿಷರ್ ಮಾತ್ರ ಕಾಣ್ತಾ ಇದೆ. ಈಗ ನಮ್ಮ ಆಫೀಸರ್ಸ್ನ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿ ತನಿಖೆ ಮಾಡ್ತಾರೆ. ಬರ್ತಾಯ್ತಾ? ಸ್ವಲ್ಪ ಪ್ರೆಷರ್ ಎಲ್ಲ ಅಡ್ಡ ಹಾಕ್ಬಿಟ್ರಿ ನಮಗೆ. ಯಾವ ಗಾಡಿ ಯಾರ್ದು ಆಗಲ್ಲ. ಒಟ್ನಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಉಳಿದಂತೆ ಇಡೀ ಕಂಪನಿಯು ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿದೆ. ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.